ಮಹಿಳಾ ದಿನಾಚರಣೆಯ ನೆನಪು ಮಾಸುವ ಮುನ್ನವೇ ಒಬ್ಬ ಮಹಿಳೆಯ ಮೇಲೆ ಅದು ಸಾರ್ವಜನಿಕರ ಎದುರಲ್ಲೇ ಹೇಗೆ ಮರವೊಂದಕ್ಕೆ ಕಟ್ಟಿ ಹಾಕಿ ಹಲ್ಲೆ ನಡೆಸಲಾಗುತ್ತಿದೆ ನೋಡಿ. ಅಷ್ಟಕ್ಕೂ ಈ ಮಹಿಳೆ ಮಾಡಿದ ಆ ಘೋರ ಅಪರಾಧವಾದರೂ ಏನು ಅಂತ ಕೇಳಿದ್ರೆ ಈ ಜನ ಹೇಳೋದು ಮೀನು ಕದ್ದಿದ್ದಾಳರಿ, ಅದಕ್ಕೆ ಅವಳಿಗೆ ಈ ಶಿಕ್ಷೆ ಅಂತ ಭಂಡತನದಿಂದ ಹೇಳ್ತಾರೆ. ಮಹಿಳೆಯ ಸ್ಥಿತಿ ಇಂದು ಉತ್ತಮವಾಗಿದೆ ಎಂದು ಭಾಷಣ ಮಾಡುವವರು ಈ ದೃಶ್ಯವನ್ನ ಒಮ್ಮೆ ನೋಡಲೇಬೇಕು. ಅಂದಹಾಗೆ ಮಹಿಳೆಯೋರ್ವಳನ್ನ ನಡುರಸ್ತೆಯಲ್ಲಿನ ಮರಕ್ಕೆ ಕಟ್ಟಿ ಹಾಕಿ ಥಳಿಸುವ ಮೂಲಕ ಅನಾಗರಿಕವಾಗಿ ವರ್ತಿಸಿದ ಘಟನೆ ನಡೆದದ್ದು ಸುಶಿಕ್ಷಿತರ ನಾಡೆಂದೇ ಕರೆಯಿಸಿಕೊಳ್ಳುವ ಉಡುಪಿಯ ಮಲ್ಪೆಯಲ್ಲಿ. ಲಂಬಾಣಿ ಸಮುದಾಯಕ್ಕೆ ಸೇರಿದ ಈ ಮಹಿಳೆ ತನ್ನ ಹೊಟ್ಟೆಪಾಡಿಗಾಗಿ ಯಾರ್ದೋ ಒಂದೆರಡು ಮೀನುಗಳನ್ನ ಕದ್ದಿರಬಹುದೇನೋ, ಅದಕ್ಕೆ ಆಕೆಯ ಮೇಲೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಬಹುದಾಗಿತ್ತು. ಆದರೆ ಮರಕ್ಕೆ ಕಟ್ಟಿ ಹಾಕಿ ಜನರೇ ಕಾನೂನು ಕೈಗೆ ತೆಗೆದುಕೊಳ್ಳುವುದು ಎಷ್ಟು ಸರಿ? ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಈ ವಿಡಿಯೋವನ್ನು ನೋಡಿದ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಕಾರಣ ಏನೇ ಇರಲಿ, ಒಬ್ಬ ಮಹಿಳೆಯ ಕೈಕಾಲು ಕಟ್ಟಿ ಹಾಕಿ ಹಲ್ಲೆ ನಡೆಸೋದು ಗಂಭೀರ ಅಪರಾಧವಾಗಿದೆ. ಸಾರ್ವಜನಿಕರು ಕಾನೂನು ಕೈಗೆತ್ತಿಕೊಳ್ಳುವುದನ್ನು ಸರ್ಕಾರ ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ, ಉಡುಪಿ ಮತ್ತು ಬೆಂಗಳೂರು.